ಹಾಸನ್ ಮೊದಲು ಕ್ಷಮೆ ಕೇಳಬೇಕು. ನಟ ಕಮಲ್ ಹಾಸನ್ಗೆ ಜಡ್ಜ್ ಹಿಂಗಂತೇಳಿ ತಾಕೀತು ಮಾಡಿದ್ದಾರೆ. ಕರ್ನಾಟಕದ ಜನರಿಗೆ ಭಾಷೆ ಅನ್ನೋದು ಭಾವನೆ, ಅದು ಕನ್ನಡ ಅಂತ ಹೇಳಿದ್ರೆ ನಾವು ತಾಯಿ ರೀತಿಯಲ್ಲಿ ನೋಡ್ತೀವಿ. ಕನ್ನಡ ಭಾಷೆಯನ್ನ ನಾವು ತಾಯಿ ಭಾಷೆ, ಮಾತೃಭಾಷೆ ನಾವು ತಾಯಿ ಅಂತ ಹೇಳಿ ನೋಡ್ತೀವಿ. ಅಂತ ಭಾಷೆಗೆ ನೀವು ಅವಮಾನ ಮಾಡಿದ್ದೀರಿ. ನೀವು ಕ್ಷಮೆ ಕೇಳಬೇಕು ಅನ್ನೋದು ಕನ್ನಡಿಗರ ಪ್ರತಿಯೊಬ್ಬರ ಮಾತಾಗಿದೆ. ಆಡಿದ ಮಾತುಗಳನ್ನ ವಾಪಸ್ ಪಡೆಯಲು ಆಗಲ್ಲ. ಈಗಾಗಲೇ ಜನರ ಭಾವನೆಗೆ ಧಕ್ಕೆ ತಂದಿದ್ದೀರಿ. ಇಷ್ಟೊತ್ತಿಗಾಗಲೇ ನೀವು ಕ್ಷಮೆ ಕೇಳಬೇಕಾಗಿತ್ತು ಅಂತ ಹೇಳಿ ಜಡ್ಜ್ ಹೇಳ್ತಾರೆ. ನೀವು ನೀಡಿದ ಹೇಳಿಕೆ ತಪ್ಪು, ಕ್ಷಮೆ ಕೇಳಿ. ಕಮಲ್ ಹಾಸನ್ಗೆ ಹೈಕೋರ್ಟ್ ತಪರಾಕಿಯನ್ನ ಬೀಸಿದೆ. ಮಧ್ಯಾಹ್ನ 2:30ಕ್ಕೆ ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಕೋರ್ಟ್. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಹಿರಿಯ ಪ್ರತಿನಿಧಿ, ಹಿರಿಯ ಆಂಕರ್ ಶ್ರೀಲಕ್ಷ್ಮಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಲಕ್ಷ್ಮಿ, ಜಡ್ಜೆ ಹೇಳಿದ್ದಾರೆ ನೀವು ಮಾಡಿದ ತಪ್ಪಾಗಿದೆ, ನೀವು ಕನ್ನಡಿಗರನ್ನು ಕೆರಳಿಸಿದ್ದೀರಿ, ನಿಮ್ಮ ಮಾತಿನಿಂದ ಕನ್ನಡಿಗರ ಭಾವನೆಗೆ ಧಕ್ಕೆ ಆಗಿದೆ ಅಂತೇಳಿ. ಇಷ್ಟಾದ್ರೂ ಕೂಡ ಕನಿಷ್ಠ ಕ್ಷಮೆ ಕೇಳುವಂತ ವ್ಯವಧಾನ ತೋರಿಸಿಲ್ಲ ಅಂತ ಹೇಳಿದ್ರೆ ಈತ ಮನುಷ್ಯನ ಅಥವಾ ಬೇರೆನಾ ಅಂತ? ಲಕ್ಷ್ಮಿ ರಂಜಿತ್, ಇದು ಕರ್ನಾಟಕ ಕಂಡಿರ್ತಕ್ಕಂಥ ಒಂದು ಐತಿಹಾಸಿಕವಾದಂತಹ ತೀರ್ಪು ಮಧ್ಯಾಹ್ನ 2:15 ಬರುತ್ತೆ, ಇನ್ನು ಬಂದಿಲ್ಲ. ಆದ್ರೆ ಕಮೆಂಟ್ಸ್ ಏನ್ ಮಾಡಿದ್ದಾರೆ ಜಡ್ಜ್, ಇದು ಖಂಡಿತವಾಗ್ಲೂ ಒಂದು ಅತ್ಯಂತ ಚಾರಿತ್ರಿಕವಾದಂತಹ ಕಮೆಂಟ್ಸ್ ಜಡ್ಜ್ ಮಾಡಿರ್ತಕ್ಕಂಥದ್ದು. ನಾಗಪ್ರಸನ್ನ ಅವರ ಪೀಠ ಇಡೀ ಕನ್ನಡ ನಾಡು ಮೆಚ್ಚುವಂತಹ, ಅಷ್ಟೇ ಯಾಕೆ ಯಾವುದೇ ಭಾಷೆಯ ವಿಷಯದಲ್ಲಾದ್ರೂ ಹೀಗೆ ನಡ್ಕೊಳ್ಬೇಕು, ತೀರ್ಪು ಅಂದ್ರೆ ಹೀಗಿರ್ಬೇಕಪ್ಪ, ನ್ಯಾಯ ಅಂದ್ರೆ ಇದು ಅಂತ ಪ್ರತಿಯೊಬ್ಬರಿಗೂ ಅನ್ನಿಸುವಂತಹ ರೀತಿನಲ್ಲಿ, ಮಾನವತೆಯನ್ನ ಎತ್ತಿ ಹಿಡಿಯುವ ರೀತಿನಲ್ಲಿ ನಾಗಪ್ರಸನ್ನ ಅವರ ಪೀಠ ಈ ಒಂದು ಕಮೆಂಟ್ಸ್ ಗಳನ್ನ ಮಾಡಿದೆ. 2:15 ಏನ್ ತೀರ್ಪು ಬರುತ್ತೆ, ಅಲ್ಲಿ ಏನು ಲೈನ್ಗಳಿರುತ್ತೆ ಅದನ್ನು ಕೂಡ ಕಾದು ನೋಡೋಣ. ಅದಕ್ಕಿಂತ ಮುಂಚೆ ಏನು ಪಾಠ ಮಾಡಿದ್ದಾರಲ್ಲ ಇವತ್ತು ನ್ಯಾಯಮೂರ್ತಿಗಳು, ಅದ್ಭುತವಾದ ಪಾಠ ಮಾಡಿದ್ದಾರೆ ಅಂತ ಹೇಳಬೇಕು. ಕಮಲ್ ಹಾಸನ್ ಅವರಂತಹ ಹಿರಿಯ ನಟರೊಬ್ಬ ಇಷ್ಟು 300 ಕೋಟಿ ಬಂಡವಾಳ ಹಾಕಿ ಅದರಲ್ಲಿ ಸಾವಿರಾರು ಜನ ಕೆಲಸ ಮಾಡಿರ್ತಾರೆ ಒಂದು ಸಿನಿಮಾಕ್ಕೆ, ಅವ್ರಗಳ ಹೊಟ್ಟೆಪಾಡಿನ ಪ್ರಶ್ನೆ ಆಗತ್ತೆ ಇದು. ಸೊ ಅದನ್ನ ಅಷ್ಟು ಲಘುವಾಗಿ ತನ್ನ ಒಂದು ಸ್ವಪ್ರತಿಷ್ಠೆಗೋಸ್ಕರ ನಾನು ಕ್ಷಮೆ ಕೇಳೋದಿಲ್ಲ ಅಂತ ಕುತ್ಕೊಂಡ್ ಬಿಟ್ರೆ ಇದು ಅನ್ಯಾಯ ಅಲ್ವೇ ಅಂತ ಯಾರಿಗಾದ್ರೂ ಅನ್ಸುತ್ತೆ. ಅದನ್ನೇ ಜಡ್ಜ್ ಸರಿಯಾಗಿ ಕೇಳಿದ್ದಾರೆ. ಯಾಕೆ ನೀವು ಕ್ಷಮೆ ಕೇಳ್ತಾ ಇಲ್ಲ? ನೀವು ಯಾರು? ನೀವು ಈ ಕನ್ನಡದ ಬಗ್ಗೆ ಈ ತರದೊಂದು ಹೇಳಿಕೆ ಕೊಟ್ಟಿದ್ದೀರಲ್ಲ, ಕನ್ನಡ ತಮಿಳಿನಿಂದ ಹುಟ್ಟಿತು ಅಂತ ಅಷ್ಟು ಅಧಿಕೃತವಾಗಿ ಸಾರ್ವಜನಿಕವಾಗಿ ಹೇಳಿಕೆ ಕೊಡೋದಕ್ಕೆ ನೀವು ಭಾಷಾ ತಜ್ಞರ, ಇತಿಹಾಸಕಾರರ, ಯಾರು ನೀವು ಅನ್ನೋ ಪ್ರಶ್ನೆಯನ್ನ ಬಹಳ ಬಹಳ ಸೂಕ್ತವಾಗಿ ಜಡ್ಜ್ ಕೇಳಿದ್ದಾರೆ. ಸೊ ಕಮಲ್ ಹಾಸನ್ ಒಬ್ಬ ನಟ, ತಾನ್ ಯಾರು, ತಾನ್ ನಿಂತಿರ್ತಕ್ಕಂಥ ಸಾರ್ವಜನಿಕ ವೇದಿಕೆ ಏನು, ತನ್ನ ಹೇಳಿಕೆಯಿಂದ ಆಗಬಹುದಾದ ಪರಿಣಾಮ ಏನು, ಇದೆಲ್ಲವನ್ನೂ ಕೂಡ ಒಬ್ಬ ಹಿರಿಯ ನಟನಾಗಿ ಅವರು ವಿವೇಚನೆ ಮಾಡಬೇಕಾಗಿತ್ತು. ಆ ವಿವೇಚನೆಗೆ ಅವರು ಈ ಕ್ಷಣಕ್ಕೂ ಕೂಡ ಸಿದ್ಧ ಇಲ್ಲ. ಕೋರ್ಟ್ ಸಿ ರಾಜಗೋಪಾಲಾಚಾರಿ ಅವರ ವಿಚಾರವನ್ನ ಉಲ್ಲೇಖ ಮಾಡುತ್ತೆ ರಂಜಿತ್. ಈ ಹಿಂದೆ ಅವರು ಕೂಡ ಈ ರೀತಿಯ ಒಂದು ಹೇಳಿಕೆ ಕೊಟ್ಟಿದ್ರು. ಆದ್ರೆ ಭಾಷೆಯ ವಿಚಾರದಲ್ಲಿ ಅದು ಜನಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಆದಾಗ ಮತ್ತು ಅದರ ಫ್ಯಾಕ್ಟ್ ಚೆಕ್ ಮಾಡಿದಾಗ ರಾಜಗೋಪಾಲಾಚಾರಿ ಅವ್ರ ನಂತರ ಕ್ಷಮೆ ಕೇಳಿದ್ರು ಅನ್ನೋದನ್ನ ಹೇಳುತ್ತೆ. ಇದರಿಂದ ನೋಡಿ, ಕಮಲ್ ಹಾಸನ್ ಅವರ ನಡವಳಿಕೆಯಿಂದ ಶಿವರಾಜ್ ಕುಮಾರ್ ಅವರು ಕೂಡ ಇಕ್ಕಟ್ಟಿಗೆ ಸಿಲುಕುವಂತಾಯ್ತು ಎಲ್ಲೋ ಒಂದ್ ಕಡೆ ಅಂತ. ಸೊ ಯೋಚನೆ ಮಾಡ್ಬೇಕಲ್ವಾ, ಒಂದು ಹೇಳಿಕೆ ಕೊಡುವಾಗ ಮೊದಲನೇದು ಅದು ಸತ್ಯವ ಅನ್ನುವಂಥದ್ದು ಒಂದು ಹಿಸ್ಟಾರಿಕಲಿ ಮತ್ತು ಕಲ್ಚರಲಿ ಇನ್ಸೆನ್ಸಿಟಿವ್ ಅಂತಾರೆ ಇದನ್ನ, ಅಂದ್ರೆ ಸಾಂಸ್ಕೃತಿಕವಾಗಿ ಸಂವೇದನಾ ರಹಿತವಾದಂತಹ ಒಂದು ಹೇಳಿಕೆ ಅಂತ. ನಾನು ಕೊಡುವ ಹೇಳಿಕೆ ಜನರ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನ ನೋಡ್ಕೊಳ್ಬೇಕು. ಎರಡನೇದು ಅದು ಸತ್ಯವ ಅನ್ನುವಂಥದ್ದನ್ನ ಬೇಸಿಕಲಿ ಅದು ನಾನು ಹೇಳ್ತಾ ಇರೋ ಹೇಳಿಕೆಗೆ ಐತಿಹಾಸಿಕ ಆಧಾರ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಅದೆರಡು ಕೂಡ ಇಲ್ಲ ಈ ಹೇಳಿಕೆ ವಿಚಾರದಲ್ಲಿ, ಕಮಲ್ ಹಾಸನ್ ಅವರ ಈ ಹೇಳಿಕೆ ವಿಚಾರದಲ್ಲಿ. ಹಾಗಾಗಿ ಕೋರ್ಟ್ ಬಹಳ ಚೆನ್ನಾಗಿ ತರಾಟೆಗೆ ತಗೊಂಡಿದೆ. ಯಾಕೆ ಇಂಥ ಹೇಳಿಕೆಯನ್ನ ಕೊಟ್ರಿ? ಒಂದು. ಎರಡನೇದು, ನೀವು ಕ್ಷಮೆ ಕೇಳಕ್ ತಯಾರಿಲ್ಲ. ನನ್ನ ಚಿತ್ರ ಬಿಡುಗಡೆ ಆಗ್ಬೇಕು ಕರ್ನಾಟಕದಲ್ಲಿ, ನೀವು ಕರ್ನಾಟಕದಲ್ಲಿ ಕ್ಷಮೆ ಕೇಳಬೇಕು, ಯೋಚನೆ ಮಾಡಿ ಅಂತ ಇನ್ನೂ ಒಂದ್ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟಿದೆ. ಮಧ್ಯಾಹ್ನ 2:15ವರೆಗೂ ನೀವು ಯೋಚನೆ ಮಾಡಿ ಏನ್ ಮಾಡ್ತೀರಾ ಅಂತ ಯೋಚನೆ ಮಾಡಿ ಅಂತ ಟೈಮ್ ಕೊಟ್ಟಿದೆ. ಇನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ ನ್ಯಾಯಮೂರ್ತಿಗಳು, ನಾನು ಕೂಡ ಥಗ್ ಲೈಫ್ ಸಿನಿಮಾ ನೋಡ್ಬೇಕು ಅಂತಿದ್ದೆ. ಅಂದ್ರೆ ನಾವ್ಯಾರು ಇಲ್ಲಿ ಸಿನಿಮಾ ವಿರೋಧಿಗಳಲ್ಲ, ನಾವು ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆಯ ಅತ್ಯಂತ ಹಳೆಯ ರಾಯಭಾರಿಗಳು ಕನ್ನಡಿಗರು. ಸೊ ನಮಗೂ ಕೂಡ ಆಸಕ್ತಿ ಇದೆ. ಇದನ್ನ ಜಡ್ಜ್ ರಿಫ್ಲೆಕ್ಟ್ ಮಾಡಿದ್ದಾರೆ ಅವರ ಮಾತಿನಲ್ಲಿ. ನಾನು ಕೂಡ ಸಿನಿಮಾ ನೋಡ್ಬೇಕು ಅಂತಿದ್ದೆ, ಆದ್ರೆ ನೀವು ಕ್ಷಮೆ ಕೇಳಕ್ ರೆಡಿ ಇಲ್ಲ, ಏನ್ ಮಾಡೋದು, ಇದರಿಂದಾಗಿ ಸಿನಿಮಾ ನೋಡಕ್ ಆಗಲ್ಲ ಅಂತ ಬಹಳ ಸೂಕ್ಷ್ಮವಾಗಿ ಬಟ್ಟೆಲ್ ಸುತ್ತಿ ಹೊಡಿ, ರೇಷ್ಮೆ ಬಟ್ಟೆಲ್ ಸುತ್ತಿ ಹೊಡೆದಿದ್ದಾರೆ. ಅತ್ಯುತ್ತಮ ಗುಣಮಟ್ಟದ ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿ ಹೆಂಗ್ ಹೊಡಿಬೇಕು ಹಂಗ್ ಹೊಡೆದಿದ್ದಾರೆ. ಎನಿವೆ, ಇದು ಒಂದು ಪಾಠ ಆಗಬೇಕು. ಸಂಸ್ಕೃತಿಯ ಬಗ್ಗೆ, ಭಾಷೆಯ ಬಗ್ಗೆ, ಇತಿಹಾಸದ ಬಗ್ಗೆ, ಧರ್ಮದ ಬಗ್ಗೆ ಬಾಯಿಗೆ ಬಂದ ಹಾಗೆ ಹೇಳಿಕೆ ಕೊಡುವ ಎಲ್ಲ ನಾಯಕರಿಗೂ, ಎಲ್ಲ ನಟರಿಗೂ ಅಥವಾ ಯಾವುದೇ ರಂಗದ ನಾಯಕರಿಗೂ ಕೂಡ ಈ ಘಟನೆ ಒಂದು ಅತ್ಯುತ್ತಮ ಪಾಠವಾಗಬೇಕು. ಜವಾಬ್ದಾರಿಯಿಂದ ನಡ್ಕೋಬೇಕು, ಜವಾಬ್ದಾರಿಯಿಂದ ಮಾತನಾಡಬೇಕು ಅಂತ
ಓಟಿ ಯು ರಂಜಿತ್. ಕಮಲ್ ಹಾಸನ್ ಮೊದಲು ಕ್ಷಮೆ ಕೇಳಬೇಕು. ನಟ ಕಮಲ್ ಹಾಸನ್ಗೆ ಜಡ್ಜ್ ಹಿಂಗಂತೇಳಿ ತಾಕೀತು ಮಾಡಿದ್ದಾರೆ. ಕರ್ನಾಟಕದ ಜನರಿಗೆ ಭಾಷೆ ಅನ್ನೋದು ಭಾವನೆ, ಅದು ಕನ್ನಡ ಅಂತ ಹೇಳಿದ್ರೆ ನಾವು ತಾಯಿ ರೀತಿಯಲ್ಲಿ ನೋಡ್ತೀವಿ. ಕನ್ನಡ ಭಾಷೆಯನ್ನ ನಾವು ತಾಯಿ ಭಾಷೆ, ಮಾತೃಭಾಷೆ, ನಾವು ತಾಯಿ ಅಂತ ಹೇಳಿ ನೋಡ್ತೀವಿ. ಅಂತ ಭಾಷೆಗೆ ನೀವು ಅವಮಾನ ಮಾಡಿದ್ದೀರಿ. ನೀವು ಕ್ಷಮೆ ಕೇಳಬೇಕು ಅನ್ನೋದು ಕನ್ನಡಿಗರ ಪ್ರತಿಯೊಬ್ಬರ ಮಾತಾಗಿದೆ. ಆಡಿದ ಮಾತುಗಳನ್ನ ವಾಪಸ್ ಪಡೆಯಲು ಆಗಲ್ಲ. ಈಗಾಗಲೇ ಜನರ ಭಾವನೆಗೆ ಧಕ್ಕೆ ತಂದಿದ್ದೀರಿ. ಇಷ್ಟೊತ್ತಿಗಾಗಲೇ ನೀವು ಕ್ಷಮೆ ಕೇಳಬೇಕಾಗಿತ್ತು ಅಂತ ಹೇಳಿ ಜಡ್ಜ್ ಹೇಳ್ತಾರೆ. ನೀವು ನೀಡಿದ ಹೇಳಿಕೆ ತಪ್ಪು, ಕ್ಷಮೆ ಕೇಳಿ. ಕಮಲ್ ಹಾಸನ್ಗೆ ಹೈಕೋರ್ಟ್ ತಪರಾಕಿಯನ್ನ ಬೀಸಿದೆ. ಮಧ್ಯಾಹ್ನ 2:30ಕ್ಕೆ ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಕೋರ್ಟ್. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಹಿರಿಯ ಪ್ರತಿನಿಧಿ, ಹಿರಿಯ ಆಂಕರ್ ಶ್ರೀಲಕ್ಷ್ಮಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಲಕ್ಷ್ಮಿ, ಜಡ್ಜೆ ಹೇಳಿದ್ದಾರೆ ನೀವು ಮಾಡಿದ ತಪ್ಪಾಗಿದೆ, ನೀವು ಕನ್ನಡಿಗರನ್ನು ಕೆರಳಿಸಿದ್ದೀರಿ, ನಿಮ್ಮ ಮಾತಿನಿಂದ ಕನ್ನಡಿಗರ ಭಾವನೆಗೆ ಧಕ್ಕೆ ಆಗಿದೆ ಅಂತ ಹೇಳಿ. ಇಷ್ಟಾದ್ರೂ ಕೂಡ ಕನಿಷ್ಠ ಕ್ಷಮೆ ಕೇಳುವಂತ ವ್ಯವಧಾನ ತೋರಿಸಿಲ್ಲ ಅಂತ ಹೇಳಿದ್ರೆ ಈತ ಮನುಷ್ಯನ ಅಥವಾ ಬೇರೆನಾ ಅಂತ. ಲಕ್ಷ್ಮಿ ರಂಜಿತ್, ಇದು ಕರ್ನಾಟಕ ಕಂಡಿರ್ತಕ್ಕಂಥ ಒಂದು ಐತಿಹಾಸಿಕವಾದಂತಹ ತೀರ್ಪು ಮಧ್ಯಾಹ್ನ 2:15 ಬರುತ್ತೆ, ಇನ್ನು ಬಂದಿಲ್ಲ. ಆದ್ರೆ ಕಮೆಂಟ್ಸ್ ಏನ್ ಮಾಡಿದ್ದಾರೆ ಜಡ್ಜ್, ಇದು ಖಂಡಿತವಾಗ್ಲೂ ಒಂದು ಅತ್ಯಂತ ಚಾರಿತ್ರಿಕವಾದಂತಹ ಕಮೆಂಟ್ಸ್ ಜಡ್ಜ್ ಮಾಡಿರ್ತಕ್ಕಂಥದ್ದು. ನಾಗಪ್ರಸನ್ನ ಅವರ ಪೀಠ ಇಡೀ ಕನ್ನಡ ನಾಡು ಮೆಚ್ಚುವಂತಹ, ಅಷ್ಟೇ ಯಾಕೆ ಯಾವುದೇ ಭಾಷೆಯ ವಿಷಯದಲ್ಲಾದ್ರೂ ಹೀಗೆ ನಡ್ಕೊಳ್ಬೇಕು, ತೀರ್ಪು ಅಂದ್ರೆ ಹೀಗಿರ್ಬೇಕಪ್ಪ, ನ್ಯಾಯ ಅಂದ್ರೆ ಇದು ಅಂತ ಪ್ರತಿಯೊಬ್ಬರಿಗೂ ಅನ್ನಿಸುವಂತಹ ರೀತಿನಲ್ಲಿ, ಮಾನವತೆಯನ್ನ ಎತ್ತಿ ಹಿಡಿಯುವ ರೀತಿನಲ್ಲಿ ನಾಗಪ್ರಸನ್ನ ಅವರ ಪೀಠ ಈ ಒಂದು ಕಮೆಂಟ್ಸ್ ಗಳನ್ನ ಮಾಡಿದೆ. 2:15 ಏನ್ ತೀರ್ಪು ಬರುತ್ತೆ, ಅಲ್ಲಿ ಏನು ಲೈನ್ಗಳಿರುತ್ತೆ ಅದನ್ನು ಕೂಡ ಕಾದು ನೋಡೋಣ. ಅದಕ್ಕಿಂತ ಮುಂಚೆ ಏನು ಪಾಠ ಮಾಡಿದ್ದಾರಲ್ಲ ಇವತ್ತು ನ್ಯಾಯಮೂರ್ತಿಗಳು, ಅದ್ಭುತವಾದ ಪಾಠ ಮಾಡಿದ್ದಾರೆ ಅಂತ ಹೇಳಬೇಕು. ಕಮಲ್ ಹಾಸನ್ ಅವರಂತಹ ಹಿರಿಯ ನಟರೊಬ್ಬ ಇಷ್ಟು 300 ಕೋಟಿ ಬಂಡವಾಳ ಹಾಕಿ ಅದರಲ್ಲಿ ಸಾವಿರಾರು ಜನ ಕೆಲಸ ಮಾಡಿರ್ತಾರೆ ಒಂದು ಸಿನಿಮಾಕ್ಕೆ, ಅವ್ರಗಳ ಹೊಟ್ಟೆಪಾಡಿನ ಪ್ರಶ್ನೆ ಆಗತ್ತೆ ಇದು. ಸೊ ಅದನ್ನ ಅಷ್ಟು ಲಘುವಾಗಿ ತನ್ನ ಒಂದು ಸ್ವಪ್ರತಿಷ್ಠೆಗೋಸ್ಕರ ನಾನು ಕ್ಷಮೆ ಕೇಳೋದಿಲ್ಲ ಅಂತ ಕುತ್ಕೊಂಡ್ ಬಿಟ್ರೆ ಇದು ಅನ್ಯಾಯ ಅಲ್ವೇ ಅಂತ ಯಾರಿಗಾದ್ರೂ ಅನ್ಸುತ್ತೆ. ಅದನ್ನೇ ಜಡ್ಜ್ ಸರಿಯಾಗಿ ಕೇಳಿದ್ದಾರೆ. ಯಾಕೆ ನೀವು ಕ್ಷಮೆ ಕೇಳ್ತಾ ಇಲ್ಲ, ನೀವು ಯಾರು, ನೀವು ಈ ಕನ್ನಡದ ಬಗ್ಗೆ ಈ ತರದೊಂದು ಹೇಳಿಕೆ ಕೊಟ್ಟಿದ್ದೀರಲ್ಲ, ಕನ್ನಡ ತಮಿಳಿನಿಂದ ಹುಟ್ಟಿತು ಅಂತ ಅಷ್ಟು ಅಧಿಕೃತವಾಗಿ ಸಾರ್ವಜನಿಕವಾಗಿ ಹೇಳಿಕೆ ಕೊಡೋದಕ್ಕೆ ನೀವು ಭಾಷಾ ತಜ್ಞರ, ಇತಿಹಾಸಕಾರರ, ಯಾರು ನೀವು ಅನ್ನೋ ಪ್ರಶ್ನೆಯನ್ನ ಬಹಳ ಬಹಳ ಸೂಕ್ತವಾಗಿ ಜಡ್ಜ್ ಕೇಳಿದ್ದಾರೆ. ಸೊ ಕಮಲ್ ಹಾಸನ್ ಒಬ್ಬ ನಟ, ತಾನ್ ಯಾರು, ತಾನ್ ನಿಂತಿರ್ತಕ್ಕಂಥ ಸಾರ್ವಜನಿಕ ವೇದಿಕೆ ಏನು, ತನ್ನ ಹೇಳಿಕೆಯಿಂದ ಆಗಬಹುದಾದ ಪರಿಣಾಮ ಏನು, ಇದೆಲ್ಲವನ್ನೂ ಕೂಡ ಒಬ್ಬ ಹಿರಿಯ ನಟನಾಗಿ ಅವರು ವಿವೇಚನೆ ಮಾಡಬೇಕಾಗಿತ್ತು. ಆ ವಿವೇಚನೆಗೆ ಅವರು ಈ ಕ್ಷಣಕ್ಕೂ ಕೂಡ ಸಿದ್ಧ ಇಲ್ಲ. ಕೋರ್ಟ್ ಸಿ ರಾಜಗೋಪಾಲಾಚಾರಿ ಅವರ ವಿಚಾರವನ್ನ ಉಲ್ಲೇಖ ಮಾಡುತ್ತೆ ರಂಜಿತ್. ಈ ಹಿಂದೆ ಅವರು ಕೂಡ ಈ ರೀತಿಯ ಒಂದು ಹೇಳಿಕೆ ಕೊಟ್ಟಿದ್ರು, ಆದ್ರೆ ಭಾಷೆಯ ವಿಚಾರದಲ್ಲಿ ಅದು ಜನಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಆದಾಗ ಮತ್ತು ಅದರ ಫ್ಯಾಕ್ಟ್ ಚೆಕ್ ಮಾಡಿದಾಗ ರಾಜಗೋಪಾಲಾಚಾರಿ ಅವ್ರ ನಂತರ ಕ್ಷಮೆ ಕೇಳಿದ್ರು ಅನ್ನೋದನ್ನ ಹೇಳುತ್ತೆ. ಇದರಿಂದ ನೋಡಿ, ಕಮಲ್ ಹಾಸನ್ ಅವರ ನಡವಳಿಕೆಯಿಂದ ಶಿವರಾಜ್ ಕುಮಾರ್ ಅವರು ಕೂಡ ಇಕ್ಕಟ್ಟಿಗೆ ಸಿಲುಕುವಂತಾಯ್ತು ಎಲ್ಲೋ ಒಂದ್ ಕಡೆ ಅಂತ. ಸೊ ಯೋಚನೆ ಮಾಡ್ಬೇಕಲ್ವಾ, ಒಂದು ಹೇಳಿಕೆ ಕೊಡುವಾಗ ಮೊದಲನೇದು ಅದು ಸತ್ಯವ ಅನ್ನುವಂಥದ್ದು ಒಂದು ಹಿಸ್ಟಾರಿಕಲಿ ಮತ್ತು ಕಲ್ಚರಲಿ ಇನ್ಸೆನ್ಸಿಟಿವ್ ಅಂತಾರೆ ಇದನ್ನ, ಅಂದ್ರೆ ಸಾಂಸ್ಕೃತಿಕವಾಗಿ ಸಂವೇದನಾ ರಹಿತವಾದಂತಹ ಒಂದು ಹೇಳಿಕೆ ಅಂತ. ನಾನು ಕೊಡುವ ಹೇಳಿಕೆ ಜನರ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನ ನೋಡ್ಕೊಳ್ಬೇಕು. ಎರಡನೇದು ಅದು ಸತ್ಯವ ಅನ್ನುವಂಥದ್ದನ್ನ ಬೇಸಿಕಲಿ ಅದು ನಾನು ಹೇಳ್ತಾ ಇರೋ ಹೇಳಿಕೆಗೆ ಐತಿಹಾಸಿಕ ಆಧಾರ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಅದೆರಡು ಕೂಡ ಇಲ್ಲ ಈ ಹೇಳಿಕೆ ವಿಚಾರದಲ್ಲಿ, ಕಮಲ್ ಹಾಸನ್ ಅವರ ಈ ಹೇಳಿಕೆ ವಿಚಾರದಲ್ಲಿ. ಹಾಗಾಗಿ ಕೋರ್ಟ್ ಬಹಳ ಚೆನ್ನಾಗಿ ತರಾಟೆಗೆ ತಗೊಂಡಿದೆ. ಯಾಕೆ ಇಂಥ ಹೇಳಿಕೆಯನ್ನ ಕೊಟ್ರಿ ಒಂದು. ಎರಡನೇದು, ನೀವು ಕ್ಷಮೆ ಕೇಳಕ್ ತಯಾರಿಲ್ಲ. ನನ್ನ ಚಿತ್ರ ಬಿಡುಗಡೆ ಆಗ್ಬೇಕು ಕರ್ನಾಟಕದಲ್ಲಿ ಅಂದ್ರೆ ನೀವು ಕರ್ನಾಟಕದಲ್ಲಿ ಕ್ಷಮೆ ಕೇಳಬೇಕು, ಯೋಚನೆ ಮಾಡಿ ಅಂತ ಇನ್ನೂ ಒಂದ್ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟಿದೆ. ಮಧ್ಯಾಹ್ನ 2:15ವರೆಗೂ ನೀವು ಯೋಚನೆ ಮಾಡಿ ಏನ್ ಮಾಡ್ತೀರಾ ಅಂತ ಯೋಚನೆ ಮಾಡಿ ಅಂತ ಟೈಮ್ ಕೊಟ್ಟಿದೆ. ಇನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ ನ್ಯಾಯಮೂರ್ತಿಗಳು, ನಾನು ಕೂಡ ಥಗ್ ಲೈಫ್ ಸಿನಿಮಾ ನೋಡ್ಬೇಕು ಅಂತಿದ್ದೆ. ಅಂದ್ರೆ ನಾವ್ಯಾರು ಇಲ್ಲಿ ಸಿನಿಮಾ ವಿರೋಧಿಗಳಲ್ಲ, ನಾವು ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆಯ ಅತ್ಯಂತ ಹಳೆಯ ರಾಯಭಾರಿಗಳು ಕನ್ನಡಿಗರು. ಸೊ ನಮಗೂ ಕೂಡ ಆಸಕ್ತಿ ಇದೆ. ಇದನ್ನ ಜಡ್ಜ್ ರಿಫ್ಲೆಕ್ಟ್ ಮಾಡಿದ್ದಾರೆ ಅವರ ಮಾತಿನಲ್ಲಿ. ನಾನು ಕೂಡ ಸಿನಿಮಾ ನೋಡ್ಬೇಕು ಅಂತಿದ್ದೆ, ಆದ್ರೆ ನೀವು ಕ್ಷಮೆ ಕೇಳಕ್ ರೆಡಿ ಇಲ್ಲ, ಏನ್ ಮಾಡೋದು, ಇದರಿಂದಾಗಿ ಸಿನಿಮಾ ನೋಡಕ್ ಆಗಲ್ಲ ಅಂತ ಬಹಳ ಸೂಕ್ಷ್ಮವಾಗಿ ಬಟ್ಟೆಲ್ ಸುತ್ತಿ ಹೊಡಿ, ರೇಷ್ಮೆ ಬಟ್ಟೆಲ್ ಸುತ್ತಿ ಹೊಡೆದಿದ್ದಾರೆ. ಅತ್ಯುತ್ತಮ ಗುಣಮಟ್ಟದ ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿ ಹೆಂಗ್ ಹೊಡಿಬೇಕು ಹಂಗ್ ಹೊಡೆದಿದ್ದಾರೆ. ಎನಿವೆ, ಇದು ಒಂದು ಪಾಠ ಆಗಬೇಕು ಸಂಸ್ಕೃತಿಯ ಬಗ್ಗೆ, ಭಾಷೆಯ ಬಗ್ಗೆ, ಇತಿಹಾಸದ ಬಗ್ಗೆ, ಧರ್ಮದ ಬಗ್ಗೆ. ಬಾಯಿಗೆ